ನಾನು ಓದಿರೋದು PUCನೇ ಸರ್, ಆದ್ರೂ MBBS ಹುಡುಗರು ಪಾಠ ಮಾಡ್ತೀನಿ ಅಂದ್ರೆ ನನ್ನ ಕೆಪಾಸಿಟಿ ಅಂತ. ಪ್ರದೀಪ್ ಈಶ್ವರ್ ನನಗೆ ನನ್ನ ಹತ್ರ ಕಬ್ಜಾಗೆಲ್ಲ ರೇಟಿಂಗ್ ಮಾಡ್ಕೊಂಡು ನಂಗೆ 20 ವರ್ಷದಿಂದ ನನ್ನ ಫ್ಯಾನ್ ಅವರು, ಆಮೇಲೆ ನನ್ನ ಜೊತೆ ಇರೋರು, ಆಮೇಲೆ ನನ್ನ ಹತ್ರನೇ ಕೆಲಸ ಮಾಡಕ್ ಬರೋರು, ಆಮೇಲೆ ಅವ್ರು ಪರಿಶ್ರಮ ಕಟ್ಟಿದ್ರು. ನಿಮ್ ರೆಗ್ಯುಲರ್ ಅಡ್ಡ ಸುಮಾರು 20 ವರ್ಷದಿಂದ. ಏನ್ ಸರ್ ಇದು 3 ಕೊಟ್ಟೋಟಿಗೆ ಹಾಕ್ಬಿಟ್ಟವ್ರೆ ಅವರು. ಪಾಪ ನಾವು ಬಂದ್ರೆ ಅವ್ರು ಏನೇನು ಮಾಡಿದ್ರೆ ಎಲ್ಲ ನನಗೆ ಈ ತರ ಮಾಡ್ಕೊಟ್ಬಿಡ್ತಾರೆ. ಇಡ್ಲಿ, ವಡೆ, ಚಿತ್ರಾನ್ನ, ಬಿಸಿಬೇಳೆ ಬಾತು, ಒಳ್ಳೆ ನಾಟಿ ಚಟ್ನಿ. ಹಾರ್ಡ್ ವರ್ಕ್ ಎಲ್ಲರ ಹತ್ರ ಇದೆ, ಕ್ವಾಲಿಫಿಕೇಶನ್ ಎಲ್ಲರ ಹತ್ರ ಇದೆ, ಬಟ್ ಗೆಲುವಿಗೆ ಬೇಕಾಗಿರೋದು ಕಿವಿ ಮುಚ್ಕೋಬೇಕು. ನೋಡಿ, ನಮ್ಮ ಅಂಬರೀಷ್ ಇಂದ ಹೇಳ್ಬೇಕು, ನನ್ನ ಬೆಸ್ಟ್ ಫ್ರೆಂಡ್ ಅವನು. ಅದೇ ಸ್ನಾನ ಮಾಡ್ತಿರಲ್ಲ ಅಂಬರೀಷ್, ಸ್ನಾನ ಮಾಡ್ತಿದ್ದ ಅಂಬರೀಷ್. 7th 8th ಅಷ್ಟೇ ಓದಿರೋದು. ಅಂಬರೀಷ ನನಗೆ ಹೇಳ್ದ, ಅಪ್ಪೇ ಕುರಿ ಮೇಯಿಸ್ತಾ ಇದ್ದೆ, ತೋಟ ಹತ್ರಕ್ಕೆ ಹೋದ್ರೆ ಹಿಂಗೆ ಹೋಗ್ತೀನಿ ನಾನು, ಬನ್ನಿ ಅಲ್ಲಿ. ನಾನು ಬಾರ ಅಂತಂದೆ. ಅವನು ಫೋನ್ ಇಟ್ಕೊಂಡು, ಅಂಬರೀಷ ಬಾರ ಅಂದ್ರೆ, ಏಯ್ ಬಿಸಿ ಇದ್ದೀನಿ, ನೀನೇನು ಕಾರಾಗ ಬರ್ತೀಯ, ಡ್ರೈವರ್ ಅವರೇ, ಬಾರ ಇಲ್ಲಿಗೆ ಕುರಿಗಳೈತೆ ಇಲ್ಲೇ ಅಂತ ನನಗೆ. ಅವನು ದೂರದಲ್ಲಿ ಕುರಿ ಮೇಯಿಸ್ತಾ ಇದ್ದಾನೆ. ಅಂಬರೀಷ್ ಬಾರ ಇಲ್ಲಿಗೆ ನೀನೇ ಅಂತಂದ. ನನ್ ಖುಷಿ ಅವನಂಗೆ ಅಂದ್ರೆ, ನನ್ನ ಸ್ನೇಹಿತ ಅವನು. ನಮ್ಗೆ ಯಾರು ಹಂಗಂದಲ್ಲ, ಇಲ್ಲೆಲ್ಲ ಆರ್ಟಿಫಿಷಿಯಲ್ಸ್. ಅದೇ ಇದು ಬೇರೆ. ಆಯ್ತಪ್ಪ ಇರು ಬರ್ತೀನಿ ಅಂತ ಹೇಳಿ ಅವನ ಜೊತೆ ಹೋಗಿ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಅವನು ಕುರಿ ಹತ್ರ ಹೋಗಿ ಜಾಯ್ನ್ ಆಗ್ತಿದ್ದೆ. ಸರ್ ಅವನು ನನ್ಗೆ ಏನು ಹೇಳಿದೆ ಗೊತ್ತಾ ಸರ್, ಏನು ಸರ್ ಅವ್ರು, ಅಪ್ಪೇ ನೀನು ಈ ಮಂಗಳೂರು ಸ್ಟೈಲಾಗಿ ಪಿಕ್ಚರ್ ಮಾಡ್ಬೇಕು, ನೀನು ಮಂಗಳೂರು ಅವ್ರ ಥರ ಪಿಕ್ಚರ್ ಮಾಡ್ಬೇಕು ನೀನು. ಸರ್ ನನಗೆ ಗೈಡ್ ಮಾಡ್ತಿರೋದು, ನಿಮ್ಗೆ ಇನ್ಪುಟ್ ಕೊಡ್ತಾವ್ರೆ. ಇನ್ಪುಟ್ ಅಂದರೆ ತಪ್ಪಲ್ಲ ಸರ್. ಅವ್ನು ನಿಜವಾಗ ಅವನು ಗೊತ್ತು ಏನೇನು ಸಿನಿಮಾ ನಡೀತದೆ, ಯೂಟ್ಯೂಬಲ್ಲಿ ಕುತ್ಕೊಂಡು ಕುರಿ ಮೇಯಿಸ್ಕೊಂಡು ಅವ್ನು ನಾಲೆಡ್ಜ್ ನೋಡಿ. ಟ್ರೆಂಡಿಂಗ್ ಐತೆ, ಟ್ರೆಂಡಿಂಗ್ ಇದೆ. ನೀನು ನೋಡಪ್ಪ, ಕಾಸು ಹಾಕ್ಬೇಕು ನೋಡು, ಮಂಗಳೂರು ಥರ ಪಿಕ್ಚರ್ ಮಾಡ್ಬೇಕು ನೀನು. ಕಾಸು ಅನ್ನೋದಕ್ಕಿಂತ ಹೆಚ್ಚಿಗೆ ಅವ್ನಿಗೆ ಏನು ಅನ್ಸಿದ್ದು ನನಗೆ, ಅರೆ ನಾವು ಇಷ್ಟೊಂದು ಆಲೋಚನೆ ಮಾಡಲ್ಲ, ಅವ್ರು ಹೆಂಗೆ ಮಾಡ್ತಾರೆ ನೋಡು, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡು, ಹೆಂಗೆ ಪ್ರಮೋಷನ್ ಮಾಡ್ತಾರೆ ನೋಡು, ಹೆಂಗೆ ಮಾಡ್ಯಾರ ನೋಡು, ಸೂಪರ್ ಎಷ್ಟು ಚೆನ್ನಾಗಿ ಮಾಡೋ ನೋಡು, ಕಾಂತಾರ ನೋಡ್ದಾ ಸರ್. ನನಗೆ ಖುಷಿ ಪಡ್ಬೇಕು ಯಾರಾದ್ರೂ ಸರ್, ಮಂಗಳೂರು ಆದ್ರೇನು ಬೆಂಗಳೂರು ಎಲ್ಲ ನಾವೆಲ್ಲ ಕನ್ನಡಿಗರು. ಆಯ್ತು ಅಂಬರೀಷ, ಮತ್ತೆ ಚೆನ್ನಾಗಿ ಆಗ್ತಾರೆ ಕನ್ನಡ ಸಿನಿಮಾ, ಅದು ಖುಷಿ ಪಡಬೇಕು. ಮಾಡೋಣ, ನನಗೂ ಇಷ್ಟ ಆಗಿದೆ ಸಿನಿಮಾ, ಮಾಡೋಣ, ಮಾಡ್ತೀನಿ ಅಂಬರೀಷ ಅಂದರೆ ಅವ್ನು ಕೊಟ್ಟಿದ್ದ ಇನ್ಪುಟ್ಸ್ ಬಗ್ಗೆ ಖುಷಿ ಆಯ್ತು ನನಗೆ. ಶಿವ ಸಂಭೂತ ಭುವಿ ಅದಾದಮೇಲೆ ನಾನು ಕಬ್ಜಾ ಮಾಡಿದಾಗ ಸರ್ ಒಮಾನ್ಗೆ ಹೋಗಿದ್ವಿ. ಒಮಾನಲ್ಲಿ ಒಂದಷ್ಟು ಪ್ರಮೋಷನ್ಸ್ ಮಾಡಿದ್ದೆ. ಉಪ್ಪಿ ಸರು, ನಾನು, ಶ್ರೀಕಾಂತ್ ಸರು, ನಮ್ಮ ಟೀಮ್ನೆಲ್ಲ ಕರ್ಕೊಂಡು ಒಮಾನ್ಗೆ ಹೋಗಿದ್ದೆ. ಒಮಾನ್ಗೆ ಹೋದಾಗ ಅಲ್ಲಿ ನಮ್ಮ ಸ್ನೇಹಿತರುಗಳು ಒಂದಷ್ಟು ಪ್ರಸಾದ್ ಸರು ಅಂತೆಲ್ಲ ಇದ್ದಾರೆಲ್ಲ, ಅವರು ಈ ವೇಲು ಒಂದು ಸಮುದ್ರದ ಒಳಗಡೆ ಹೋದಾಗ ಏನು ಸರ್ ಸ್ವರ್ಗ ದೇಶ ಅದು, ಸ್ವರ್ಗ. ವೇಲ್ಸ್ ನೋಡಿದ್ದೆ, ಒಂದಷ್ಟು ಡಾಲ್ಫಿನ್ಸು ಇವೆಲ್ಲ ನೋಡಿ ಶೂಟ್ ಮಾಡ್ಕೊಂಡು ಬಂದಿದ್ದೆ. ನಾನು ಅವಾಗ ಬಂದಿದ್ದೆ, ಅಂಬರೀಷ್ ಹತ್ರ ಹೋದೆ. ಅಂಬರೀಷ್ ಬರ್ತಾ ಇದ್ದಾನೆ ತೋಳ ಹತ್ರ, ಕುರಿ ಮೇಯಿಸ್ತಾ ಇದ್ದ. ಅವನು ಬಂದ, ಕೂತ್ಕೊಂಡು ಇಬ್ರು. ಅಪ್ಪ ಫಾರಿನ್, ನನ್ನ ಖುಷಿ, ಒಮಾನ್ಗೆ ಹೋಗಿದ್ದೆ ಅಂಬರೀಷ, ಒಮಾನ್ ದೇಶಕ್ಕೆ ಹೋಗಿದ್ದೆ ಅಂತ ನಾನು ಅಂದರೆ, ಸರ್ ನೀವು ನಂಬಲ್ಲ ಅಂಬರೀಷ, ನಾನೇನೋ ಅವನು ಇನ್ನೂ ಬರೀ ಕೇಶವಾರದಲ್ಲಿ ಇದ್ದಾನೆ, ಅವ್ನಿಗೇನು ಗೊತ್ತಿಲ್ಲ, ಇನ್ನೂ ಬೆಂಗಳೂರು ಚಿಕ್ಕಬಳ್ಳಾಪುರ ಟೌನು ನೋಡಿದ ಅನ್ನೋ ನನ್ನ ಫೀಲಿಂಗು. ಕುರಿ ಮೇಯಿಸ್ತಾವನು ಅಂತ ನನ್ನ ಫೀಲಿಂಗು. ಬಟ್ಟೆ ಹರಿದೋಗಿದೆ, ಚಪ್ಪಲಿ ಹಾಕಲ್ಲ, ಸ್ನಾನ 15 ದಿನಕ್ಕೊಂದ್ಸತಿ ಅಥವಾ 10 ದಿನಕ್ಕೊಂದ್ಸತಿ ಮಾಡ್ಬೋದು. ಹಂಗಂತ ಅವ್ನು ಜವಾಬ್ದಾರಿ ಇರ್ತಾವ ಮನುಷ್ಯ, ಹಂಗಂತ ಬೇಜವಾಬ್ದಾರಿ ಇಲ್ಲ. ಅವನು ಈಸ್ ಎ ವೆರಿ ಗುಡ್ ಪರ್ಸನಾಲಿಟಿ, ರೆಸ್ಪಾನ್ಸಿಬಿಲಿಟಿ ಪರ್ಸನ್ನು. ನನಗೆ ಒಂದು ಮಾತಾಡೋದು ಸರ್, ಶಾಕ್ ಆಗ್ಬಿಟ್ಟೆ ಸರ್. ಅಪ್ಪ ಅಲ್ಲಿ ಡಾಲ್ಫಿನ್ಗಳು ನೋಡ್ದಾ ಸರ್, ಒಂದೊಂದು ನನಗೆ ಹೇಳ್ತಾ ಇದ್ದಾನೆ. ಓಮನ್ ದೇಶದ ಡೀಟೇಲ್ ಹೇಳ್ತಾವನೆ. ಓಕೆ, ಆ ಸಮುದ್ರದಲ್ಲಿ ಇವು ಅವ್ನು ಟ್ಯಾಬ್ಲಿ ಅಂತೀವಿ ನಾವು, ಆಮೇನ ಅವು ಬಂದು ಮಟ್ಟಿಗ್ಲಿಕ್ತಾವಂತೆ, ಅದೆಲ್ಲ ಹೋಗಿದ್ದಾ, ಅದಕ್ಕೆ ಹೋಗಿದ್ದ ನಾನು ಏನೇ ನೋಡಿದ್ದೀನಿ. ಅವ್ನು ಹೇಳ್ತಾ ಇದ್ದಾನೆ ಸರ್, ಒಂದು ರೌಂಡ್ ಇನ್ನೇನು ಇವ್ನಿಗೆ ಹೇಳ್ಬಾರ್ದು ನಾನು ಅಂತ. ಬೇಡ ನಾನು ತೋರಿಸ್ಬಾರ್ದು ನನ್ನಿಂದ ಅಂದರೆ, ನೀನು ಯಾವಾಗ ಹೋಗಿದ್ದೇನಾ ಅಂದೆ. ನಮಗೆಲ್ಲಪ್ಪ ದೇವ್ರು ಕೊಟ್ಟವನಷ್ಟು, ನಮಗೆಲ್ಲಪ್ಪ ಕೊಟ್ಟವನಿದೆ. ಅಂಬರೀಷ ಹೆಂಗಪ್ಪಿ ನೀವೆಲ್ಲ ಹೆಂಗೆ ಹೇಳ್ತೀಯ ಅಂದೆ. ನಾನು ಫ್ರೀ ಇದ್ದಾಗ ನೋಡ್ತಾ ಇರ್ತೀನಲ್ಲ, ನಾನು 40 ದೇಶಗಳು ನೋಡಿದ್ದೀನಿ ಇವಾಗ ಅಂದ. ಎಲ್ಲಿ ನೋಡಿದ್ಯಾ ಅಂದೆ. ಯೂಟ್ಯೂಬಲ್ಲಿ ಅಂದ ಸರ್. ನಾನೊಂದು ರೌಂಡು ಪ್ರಪಂಚ ಎಷ್ಟು ಹತ್ರ ಆಗಿದೆ ಎಲ್ಲರಿಗೂ ಅಲ್ವಾ ಸರ್. ನಾವು ಯಾರನ್ನ ಬುದ್ಧಿವಂತರ ಅಂತ ಹೇಳಿಯೋದು, ಈ ಖಾಸಗೀಕರಣದ ಎಜುಕೇಶನ್ ಸರ್ಟಿಫಿಕೇಟ್ಗಳು ತಗೊಂಡಿರೋರ್ನ ಬುದ್ಧಿವಂತರ ಅಂತ ಕರೆಯೋದ, ಈ ಲ್ಯಾಪ್ಟಾಪ್ ಇಟ್ಕೊಂಡು ತೋರಿಸೋರ್ನ, ಐಫೈ ಇಟ್ಕೊಂಡ್ರೋ ಬುದ್ಧಿವಂತರ, ಅಥವಾ ಹೆವಿ ಸಂಬಳ ತಗೊಳ್ಳೋರು ಬುದ್ಧಿವಂತರ, ಯಾರನ್ನ ಬುದ್ಧಿವಂತರು ಅಂತ ಕರೆಯೋದು. ಅವಾಗ ಅನ್ಕೊಂಡೆ ಸರ್, ದೇವರು ಎಲ್ಲರೂ ತುಂಬಾ ಹತ್ರ ಮಾಡಿದಾನೆ. ಈ ಪ್ರಪಂಚದಲ್ಲಿ ಯಾರೂ ದಡ್ರಲ್ಲ. ಹಂಗಾಗಿ ಅದಕ್ಕೆ ಅವತ್ತು ಒಂದಿನ ಹೇಳಿದೆ, ಯಾರು ದಡ್ರಲ್ಲ, ಯಾರು ಬುದ್ಧಿವಂತರ, ಎಲ್ಲರೂ ಒಂದು ಸಮಾನರು ಇವಾಗೆಲ್ಲ. ನಿಜ. ಅದಕ್ಕೆ ಕುವೆಂಪು ಹೇಳಿದ್ರಲ್ಲ, ಕುವೆಂಪುನೇ ಹೇಳಿದ್ರು ನೀವು ಹೇಳ್ತಿರೋದನ್ನ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರು ಅಲ್ಲ. ಕರೆಕ್ಟ್. ಯಾರು ಇಂಪಾರ್ಟೆಂಟ್ ಅಲ್ಲ, ಯಾರು ಅನ್ಇಂಪಾರ್ಟೆಂಟು ಅಲ್ಲ.
ಆನರ್ ಈಕ್ವಲ್ ಕುವೆಂಪು ಇದ್ನ ಯಾವತ್ತೇ ಹೇಳ್ಬಿಟ್ರು 60-70 ವರ್ಷದಿಂದನೇ. ರಘು ದೇವನಹಳ್ಳಿ ಟೌನ್ ಒಳಗಡೆ ಹೋಗಿ ಸರ್, ಹಾ. ಒಂದು ಚಿಕ್ಕ ಹೋಟೆಲ್ ಇದೆ. ನಾನು ಒಂದು 20 ವರ್ಷದಿಂದ ನಾನು ಅಷ್ಟೇಡ್ರಿಂದ ಆ ಹೋಟ್ಲ್ ಓಪನ್ ಆದಾಗಿಂದ ಹೋಗ್ತೀನಿ. ನಂಗೆ ಅಂತದ್ದೇ ಬೇಕು. ಈ ಕಡೆ ಹೋದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ನಾನು ಅಲ್ಲೇ ತಿನ್ನೋದು. ನೀವು ಎಸ್ ಅಲ್ಲಿಗೆ ಹೋಗೋಣ, ಇಲ್ಲ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಟಾರ್ ಹೋಟ್ಲ್ಗಳು ಇದಾವೆ ಸರ್. ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ. ನೀವು ಕೇಶ್ವರ, ನಾನು ಕನಕಪುರ, ಗೊತ್ತಾಗ್ತಿದ್ಯಾ? ನಾನ್ ಕನಕಪುರದ ಹಳ್ಳಿ ಹುಡುಗ, ನೀವು ಕೇಶ್ವರದ ಹಳ್ಳಿ ಹುಡುಗ. ನಾನ್ ನಿಮ್ಗೆ ಹೇಳೋಣ ಅಂತ ಬಂದೆ ಚಿಕ್ಕದಾಗಿ. ದಯವಿಟ್ಟು ಅದನ್ನ ಅಜ್ಜಿ ಗುಡಿಸೋಟ್ ಹುಡುಕಿ ಸರ್, ಅಲ್ಲಿ ನಾ ಒಳ್ಳೆ ಏನೋ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ದಯವಿಟ್ಟು ಆ ಚಿಕ್ಕ ಹೋಟ್ಲ್ ಇದೆಯಲ್ಲ ಅಲ್ಗೋ. ಹೋಟ್ಲಲ್ಲಿ ನಿಮಗೆ ಚಿತ್ರಾನ್ನ, ತುಂಬಾ ಒಂದು ವಡೆ, ಒಂದು ಊರು ಫ್ಲೇವರ್ ಇರುತ್ತೆ. ನಾನು ಯಾವಾಗ ಹೋದ್ರು ನನ್ನ ಹೆಂಡತಿ ಮಕ್ಕಳು ನಾವು ಯಾವಾಗ ಹೋದ್ರು ಅಲ್ಲಿ ತಿನ್ಕೊಂಡೇ ಹೋಗೋದು. ಬನ್ನಿ ಅಲ್ಲೇ ಹೋಗೋಣ, ಚಿಕ್ಕ ಜಾಗ, ಅಲ್ಲಿಗೆ ಹೋಗೋಣ ಅಂತಂದ್ರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನೇ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್ ಅಲ್ಲೇ ಹೋಗೋಣ. ಆಮೇಲೆ ನಮಗೂ ಈ ವೈಫೈ ಇಷ್ಟ ಆಗಲ್ಲ ನಮ್ಗೆ. ನನಗೂ ಇಷ್ಟ ಇಲ್ಲ ಸರ್. ಆ ಟೇಸ್ಟ್ ಏನ್ ಗೊತ್ತಾ, ಈಗ ನಮ್ಮ ತಾಯಿ 5 ನಿಮಿಷಕ್ಕೆ ಮಾಡ್ತಾರೆ. ಇಲ್ಲಿ ಹೋಗ್ತೀವಲ್ಲ ಬನ್ನಿ, ನಮ್ಮಮ್ಮ 5 ನಿಮಿಷಕ್ಕೆ ಮಾಡ್ತಾರೆ. ಟಕ್ 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 ಅಂತ ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ಕೊಡ್ತಾರೆ. ಇವು ಅದ್ಭುತವಾದ ಟೇಸ್ಟ್ ಇರ್ತದೆ. ಅದೇ ಕೆಲವರು 1 ಅವರ್ ಟೈಮ್ ತಗೊಳ್ತಾರೆ. ಅದು ಟೇಸ್ಟಲ್ಲಿ ಏನಂದ್ರೆ ಸರ್, ಅವ್ರ ಮನಸ್ಸಲ್ಲಿ ಕೂಡ ಇದು ನನ್ನ ಮಗ ಊಟ ಮಾಡ್ತಾನೆ, ಆ ಭಾವನೆಗಳು ಆ ಊಟಕ್ಕೆ ಆಹಾರಕ್ಕೆ ಮಿಕ್ಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸರ್. ಕೈ ಬೇರೆ ಸೇಮ್ ಅದನ್ನೇ ಕೊಡಿ ನೀವು. ಟೇಸ್ಟ್ ಇಲ್ಲಿ ಬೇರೆ ಇರುತ್ತೆ, ಅಲ್ಲಿ ಬೇರೆ ಇರುತ್ತೆ. ಯಾಕೆ ಅಂತಂದ್ರೆ ತಾಯಿ ಮಾಡುವಾಗ, ನನ್ನ ಅಥವಾ ಹೆಂಡತಿ ಮಾಡುವಾಗ, ನಮ್ಮವರು ಅಂತ ಮಾಡುವಾಗ, ಅಥವಾ ಹಳ್ಳಿ ಜನ ಮಾಡುವಾಗ, ಹಳ್ಳಿಯವರು ಯಾವತ್ತು ಈ ಕಮರ್ಷಿಯಲ್ಲು ಸೋಡಾ ಹಾಕಬೇಕು ಅಂತ ಮಾಡಲ್ಲ. ಅದೇ ಒಂದಷ್ಟು ಕಮರ್ಷಿಯಲ್ ಜಾಗಗಳಲ್ಲಿ ನೀಟಾಗಿ ಅದು ಕಮರ್ಷಿಯಲೈಸ್ ಆಗಿ ಮಾಡ್ತಾರೆ. ಅದು ಕಮರ್ಷಿಯಲ್ ಆಗೇ ಇರ್ತದೆ. ಮತ್ತು ಕಮರ್ಷಿಯಲ್ ಆಗಿ ಮಾಡೋ ಕಡೆ ಎಲ್ಲ ಒಂದೇ ತರ ಟೇಸ್ಟ್ ಆಗ್ತಿರುತ್ತೆ. ಆ ಕಮರ್ಷಿಯಲ್ ಒಂದು 10 ಕಡೆ ತಿಂದ್ರು. ಆದ್ರೆ ಈ ತರ ನಿಜವಾಗಿಯೂ ಒಂದು ಪ್ರೀತಿ ಇಟ್ಟು ಮಾಡುವಂತ ಕೆಲವು ಜಾಗಗಳಿಗೆ ಹೋದಾಗ ಈ ಅಜ್ಜಿ ಮಾಡೋದು ಬೇರೆ ಇರುತ್ತೆ, ಇನ್ನೊಂದು ಅಜ್ಜಿ ಮಾಡೋ ಟೇಸ್ಟ್ ಬೇರೆ ಇರುತ್ತೆ, ಈ ಅಂಕಲ್ ಮಾಡೋದು ಬೇರೆ ಇರುತ್ತೆ. ಆತರ ಈಗ ಬಂತ ನಿಮ್ ದೇವನಹಳ್ಳಿ ಇನ್ನೇನು 5 ನಿಮಿಷ ಬರುತ್ತೆ ಸರ್. ಓಕೆ, ದೇವನಹಳ್ಳಿ ಮಾತಾಡ್ಸಕ್ಕಾಗಲ್ಲ ಬಿಡಿ. ಈಗೆಲ್ಲ ಇಂಚ್ ಬೆಲೆ ನಾವು ಇಲ್ಲಿ ಮಾತಾಡಂಗೆ ಇಲ್ಲ. ಇಲ್ಲಿ ಕೋಟಿಗಟ್ಟಲೆ ಇದೆ ಸರ್ ಇಲ್ಲೆಲ್ಲ. ಒಂದ್ ಕಾಲದಲ್ಲಿ ಹಳ್ಳಿಗಳು ನೋಡಿ ಎಲ್ಲ ಹಿಂಗಾಗ್ಬಿಟ್ಟು ಈಗೆಲ್ಲ. ನನ್ನ ಫ್ರೆಂಡ್ಸೇ ಒಂದು ಭಾಳ ನನಗೊಂದು ಅಸೆಟ್ ಸರ್. ನನಗೊಂದು ನಾಲೆಡ್ಜ್ ಸ್ಕೂಲ್ ಅವ್ರು ನನ್ನ ಫ್ರೆಂಡ್ಸ್ಗಳು. ಓಕೆ, ಅವ್ರಿಗೆ ಪಾಪ ನಾನು ಓದ್ಕೊಂಡಿರೋ ಫ್ರೆಂಡ್ಸ್ಗಳಿಗಿಂತ ಜಾಸ್ತಿ ಓದಿರೋ ಫ್ರೆಂಡ್ಸ್ಗಳ ಜೊತೆ ಕಮ್ಯುನಿಕೇಶನ್ ಜಾಸ್ತಿ ನನಗೆ. ಗಂಗಾ ಅಂತಿದ್ದ ನೀನೊಬ್ಬ, ಅಂಬರೀಷನ್ ಜೊತೆ ಗಂಗಾ ಇನ್ನೊಬ್ಬ ನನ್ನ ಜೊತೆ ಸ್ಕೂಲ್ಗೆ ಬರ್ತೀವಿ. ಅವ್ನು 7ನೇ ಕ್ಲಾಸ್ಗೆ ಬಿಟ್ಬಿಟ್ಟ ಕ್ಲಾಸು. ಅವ್ನು ಬರ್ತಾನ ಅದು ಇದು ಪಾಪ ಬಿಟ್ಬಿಟ್ಟ. ಇವಾಗ ಹೋದ್ರೆ ಕೂಲಿಗೆ ಹೋಗ್ತಾನೆ ಅವನು. ನಾನು ನನ್ನ ಫ್ರೆಂಡು ಒಂದು ಕೂಲಿಗೆ ಹೋಗ್ಬಾರ್ದು. ಬೆಳಗ್ಗೆ ಒಂದು ಗಾಡಿ ಬರುತ್ತೆ, ಎಲ್ಲ ತುಂಬಿಕೊಂಡು ಅದನ್ನ ಕೂಲಿ ಕರ್ಕೊಂಡು ಹೋಗ್ತಾರೆ. ಇವನು ಅದ್ರಲ್ಲಿ ಎದ್ದು ಹೋಗ್ತಾನೆ. ನಾನು ನೋಡಿದಾಗೆಲ್ಲ ಬೇಜಾರಾಗುತ್ತೆ. ನಾನು ಎಷ್ಟು ಸತಿ ನಮ್ಮ ಸ್ಕೂಲ್ ಚಾರ್ಮಿನಾರ್ಗೆಲ್ಲ ಕರೆದು ಅವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಎಲ್ಲ ಕಳಿಸಿದ್ದೀನಿ. ನನ್ನ ಫ್ರೆಂಡ್ಸ್ಗೆ ಏನೋ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ಸರ್, ಎಷ್ಟು ಹಳ್ಳಿ ಬಗ್ಗೆ ಹೇಳ್ತಾ ಹೋದ್ರಿ, ಏನು ಒಂದು ಸಮುದ್ರ ಸರ್. ಎಲ್ರಿಗೂ ಹಂಗೆ ಇರುತ್ತೆ. ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ತೀನಿ. ಗಂಗನ ಕರಿತೀನಿ, ಯಾವಾಗಾದ್ರೂ ಊರಲ್ಲಿದ್ದಾಗ ಬರ್ತಾನೆ. ಗಂಗನ ಹೋದರೆ ಏನೋ ಕೆಲ್ಸಕ್ಕೆ ಹೋಗಿಲ್ಲನಾ, ಆಮೇಲೆ ಗಂಗಾ ಅಂತೀನಿ. ಎಲ್ಲ ಪೇ ಇವತ್ತು ಏನೋ ಕೆಲಸ ಆಯಿತು ಹೋಗಿಲ್ಲ ಅಂತಾನೆ. ಇದು ಸಿಕ್ಕಿದಾಗ ನಮ್ಮ ಅದೃಷ್ಟ. ಅವನು ಇರಲ್ಲ, ಅವನು ಒಂದು ಟೆಂಪೋ ಬರುತ್ತೆ, ಒಂದು 50 ಜನ 100 ಜನ ಹತ್ಕೊಂಡ್ಬಿಡ್ತಾರೆ. ಬೇರೆ ಊರ ಕಡೆ ಕೆಲಸ ಕೊಟ್ಟು ಹೋಗ್ಬಿಡ್ತಾರೆ. ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದವನು. ಯಾಕೆ ಕೂಲಿಗೆ ಹೋಗ್ತೀಯ ನೀನು, ಏನನ್ನ ಮಾಡ ಅಂತ ನಾನು ಅವನಿಗೆ. ಕೂಲಿಗೆ ಹೋಗ್ಬಾರ್ದು ಅವನು, ಏನನ್ನ ಮಾಡಲಿ ಸಹಾಯ ಮಾಡೋ ನನ್ನ ಫ್ರೆಂಡು ಅಂತ ನಾನು ಸರ್ ಒಂದು 10 ಸತಿ ಪ್ರಯತ್ನ ಮಾಡಿದ್ದೀನಿ. ಏನು ಮಾಡಲಿ ಅಂದ, ಏನನ್ನ ಮಾಡ ಅನ್ನೋದು. ಆಯ್ತು ಕಿತ್ತ ಬತ್ತೀಯಲ್ಲ ಹೇಳ್ತೀನಿ ಅಂತಾನೆ. ನೆಕ್ಸ್ಟ್ ಸತಿ ಹೋದ್ರೆ ಅವನೇ ಬರಲ್ಲ. ಸತಿ ನೆಕ್ಸ್ಟ್ ಟೈಮ್ ಹೇಳಿ ಕಳಿಸ್ತೀನಿ. ಯಾವಾಗೋ ಸಿಗ್ತಾನೆ. ನಾನು ಊರಿಗೆ ಹೋದಾಗ ಏನು ಯೋಚನೆ ಮಾಡಿದೆ, ಏನನ್ನ ಮಾಡ ಅಂದರೆ, ಏನು ಮಾಡ್ಲಪ್ಪೆ ನಂಗೆ ಏನು ಬರ್ತದೆ ಅಂತ ಮಾಡಲಿ, ನಾನು ಚೆನ್ನಾಗಿದ್ನಲ್ಲ ಇವಾಗ ನಂಗೆ ಯಾಕ. ಒಂದು ರೌಂಡ್ ಶಾಕ್ ಆಗ್ಬಿಟ್ಟೆ ಸರ್. 500 ರೂಪಾಯಿ ಕೊಡ್ತಾರೆ ಅವನಿಗೆ, 450 ರೂಪಾಯಿ ನಾವು ಕೊಡ್ತಾರೆ. ಅವ್ರ ವೈಫಿಗೆ 300 ರೂಪಾಯಿ ಕೊಡ್ತಾರೆ. 750-800 ರೂಪಾಯಿ ದುಡಿತಾನೆ, 2 ಮಕ್ಕಳು ಅವನಿಗೆ. ಆಮೇಲೆ ಅಲ್ಲಪ್ಪೇ ನೀನು ಬೆಳಗ್ಗೆ ಕೂಲಿ ಹೋಗ್ತೀಯಾ, ಸಾಯಂಕಾಲ ಬರ್ತೀಯಾ, ಅದಕ್ಕಿಂತ ನೀನು ಒಂದು ಕೆಲಸ ಮಾಡು, ಹೋಗ್ಲಿ ಅಂಬರೀಷನ್ ಥರ ಕುರಿಗಳು ತಕ್ಕೊಡ್ತೀನಿ ಒಂದಷ್ಟು, ಒಂದು ಪ್ಲ್ಯಾನ್ ಮಾಡ್ಕ, ಕುರಿಗಳು ಮೇಯಿಸ್ಕೊಂತೀಯಾ ಅಂತಂದೆ. ಹೌದಾ ಹೇಳ್ತೀನಿ ಕಿತ್ತ ಬಾ. ಸರ್ ಎಂತ ನಮ್ಮ ಅದಕ್ಕೆ ಸರ್ ವಿಲೇಜ್ ಬಗ್ಗೆ ಅಷ್ಟು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಸತಿ ಬಾ ಹೇಳ್ತೀನಿ. ಥ್ಯಾಂಕ್ಸ್ ಗಿಂಗ್ಸ್ ಏನು ಹೇಳಲ್ಲ ಅವರು. ಇಷ್ಟು ಹೇಳೋದಲ್ಲ, ಥ್ಯಾಂಕ್ಸು ಎಕ್ಸೈಟ್ಮೆಂಟ್ಸು ಇಲ್ಲ, ನನ್ನ ಲೈಫಲ್ಲಿ ಏನಿಲ್ಲ, ಹೇಳ್ತೀನಿ. ಇನ್ನೇನು ಸಮಾಚಾರ, ನೀನು ಹೆಂಗಿದ್ಯಾ? ಅವನು ಸರ್ ನೀನು ಹೆಂಗಿದ್ಯಾ, ನಿನಗೆಲ್ಲ ಆರಾಮಾಗಿದೆಯಾ, ಭದ್ರಾ ಬೆಂಗಳೂರಿನಾಗ ಪೋ. ಅವ್ನು ನನಗೆ ಹೇಳ್ತಾನೆ ನೀನು ಹುಷಾರಾಗಿರು ಅಂತ. ಆಯಿತು ಸರ್. ಒಂದು 7-8 ಸತಿ ಟ್ರೈ ಮಾಡಿದ್ದೀನಿ ಸರ್. 7-8 ಸತಿ ಟ್ರೈ ಮಾಡಿದ್ದೆ. ಅವನಿಗೆ ಒಂದು 25 ಕುರಿ ಕೊಡಿಸ್ಬಿಟ್ರೆ, ಅದು ಅಂಬರೀಷನ್ ಥರ ಅವನು 100 ಕುರಿ ಮಾಡಿಕೊಂಡು ಕೂಲಿಗೆ ಹೋಗಿದ್ರೆ ಚೆನ್ನಾಗಿರ್ತಾನೆ ಅಂತ. ನೀವು ಬಿಲೀವ್ ಆರ್ ನಾಟ್, ತೊಗೊಂಡಿದ್ರೆ ಸರಿ ಒಂದು 2-3 ಹಸುವನ್ನು ಕೊಡ್ಸೋಣ ಟ್ರೈ ಮಾಡಿದೆ. ಅಂದರೆ ನಾನು ಅವನಿಗೆ ತಗೋ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ, ಅವ್ನಿಗೆ ಬೇಕಲ್ಲ, ಮೇಯ್ಸೋನು ಅವನಲ್ವಾ. ಹೇಳಿದ್ರೆ ಬ್ಯಾಡ್ ಬಿಡು ಕುರಿಗಳು ಮೇಯ್ಸೋಕ್ಕಾಗಲ್ಲ, ಈಗ ನಾನು ಚೆನ್ನಾಗಿದ್ದೀನಿ. ಅವ್ನು ಹೇಳೋದು ನನಗೆ, ನಾನು ಚೆನ್ನಾಗಿದ್ದೀನಿ, ಈಗ ಬೆಳಗ್ಗೆ ಓದ್ತೀನಿ, ಕೆಲಸ ಮಾಡ್ತೀನಿ, ಬರ್ತೀನಿ, ನಾನು ಆರಾಮಾಗಿದ್ದೀನಿ ಬಿಡು, ನೀನು ತಲೆ ಕೆಡ್ಸ್ಕೊಂಬೇಡ. ಸರ್ ಒಂದು ಸಹಾಯ ನನ್ನ ಹತ್ರ ಕೇಳಿಲ್ಲ ಸರ್.
ನನ್ನ ಫ್ರೆಂಡ್ ಈಗ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ, ಕೇಳಲಿಲ್ಲ ಸರ್. ಚೆನ್ನಾಗಿ ಅವ್ರೆ. ನಾನೇ ಅವನಿಗೆ ಬಲವಂತ ಮಾಡಿ ಮನೆ ಕಟ್ತಿದ್ದ. ನಮ್ಮ ಅಂಬರೀಷ್ನ ಕರೆಸಿ ನನ್ನ ಫ್ರೆಂಡ್ನ ಏನು ಅವ್ನು ಏನೂ ಕೇಳಲ್ಲ ಅಂದರೆ ಒಂದು ಇಟ್ಟಿಗೆ ಹೊಡ್ಸ್ಬಿಟ್ಟು ನಾನು ಹೇಳ್ತೀನಿ ಅವ್ನಿಗೇನು ಹೇಳಕ್ಕೆ ಹೋಗ್ಬೇಡ, ಇಟ್ಟಿಗೆ ಒಂದಷ್ಟು ಬೇಕು ಮನೆ ಕಟ್ಟದವನೇ ಹೊಡ್ಸ್ಬಿಡು ಅಂತ. ಇಟ್ಟಿಗೆ ಹೊಡ್ಸ್ಬಿಡು, ಒಂದು ಸ್ವಲ್ಪ ಇಟ್ಟಿಗೆ, ಒಂದು ಸಿಮೆಂಟು, ಒಂದು ಸ್ವಲ್ಪ ಪೇಂಟು, ಒಂದು ಕಬ್ಬಡ. ಅವನು ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ಟಿಗೆ ಹೊಡೆಸ್ದೆ, ಪೇಂಟ್ ಕಡಿಸ್ದೆ. ಅವನು ಸಾಕು ಬಿಡು ಏನಕ್ಕೆ ಅಂತ ಅವನು ಸರ್ ಅವನೇ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ. ಅವನೇ ಕೊಡಿ, ನಾನು ಚೀಟಿ ಹಾಕೊಂಡು ಮಡ್ಕೊಂಡಿದ್ದೀನಪ್ಪ, ಬ್ಯಾಡ ಯಾಕ ಸಾಕು ಅಂತಾನೆ ಸರ್. ಅಂದರೆ ಹೆಂಗೆ ನೀವು ಇದನ್ನೆಲ್ಲ ಹೆಂಗೆ ಹೇಳೋದು ಸರ್? ನೋಡಿ, ಬಳಸ್ಕೊಳಕ್ ಟ್ರೈ ಮಾಡೋ ಮನಸ್ಥಿತಿ ಅಥವಾ ಆಪರ್ಚುನಿಟಿಸ್ಟ್ ಅಂತ ಕರಿತೀವಲ್ಲ, ಅವಕಾಶವಾದಿಗಳು, ಆ ಥರದ್ದಲ್ವೇ ಅಲ್ಲ ನೋಡಿ. ಎಲ್ಲರ ಬದುಕೇ ಬೇರೆ. ಹಾಂ ಸರ್, ಮುಗ್ಧರು ಆದರೆ ನಿಜವಾದ ಪ್ರೀತಿ ತುಂಬಿರೋರು ಹಳ್ಳಿ ಜನ. ಈ ಥರ ನಮ್ಮ ಸ್ನೇಹಿತರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಬೇರೆದೇ ಖುಷಿ ಆಗುತ್ತೆ. ನಾನು ಊರು ಬಿಟ್ಟು ಬಂದಾಗ ಪರಮ್ಜಿ ನಿಜವಾಗ್ಲೂ ನಂಗೆ ತುಂಬ ದೊಡ್ಡ ಆಸೆ ಇದ್ದಿದ್ದೇನು ಅಂದರೆ ನಾನು ಚೆನ್ನಾಗಿ ದುಡ್ದು ಬಿಡಬೇಕು, ಒಂದು ಬೋರ್ ಹಾಕೊಂಡ್ಬಿಡ್ಬೇಕು, ಬಂದು ಸೆಟ್ಲ್ ಆಗಬೇಕು ಅಂದ್ಕೊಂಡೆ. ಆಮೇಲೆ ಡೈರೆಕ್ಟರ್ ಅದೇ ಇನ್ನೊಂದು 5 ಸಿನಿಮಾ ಅಪ್ಪ ರೈಟಲ್ಲಿ ಹೋಗಪ್ಪ ಟೌನಲ್ಲಿ ಹೋಗು, ಇನ್ನೊಂದು 5 ಸಿನಿಮಾ ಮಾಡ್ಬಿಡ್ಬೇಕು. ನನಗೇನು ಸಾಕು ಇಷ್ಟು ದುಡ್ಡು ಬಂದರೆ ಇದೊಂದು ಆರಾಮ ಮನೆ ಐತೆ, ಇಷ್ಟೆಲ್ಲ ಮಾಡ್ಕೊಂಡು ಬೋರ್ವೆಲ್ಲೆಲ್ಲ ಹಾಕ್ಕೊಂಡಿದ್ದೀನಿ, ತೋಟ ಮಾಡಿಕೊಂಡು ಆರಾಮಾಗಿ ನಮ್ಮ ಊರಾಗ ನಮ್ಮದೇ ಸೆಟ್ಲ್ ಆಗ್ಬಿಡ್ಬೇಕು ಅಂದ್ಕೊಂಡೆ ಸರ್. ಸೆಟ್ಲ್ ಆದಮೇಲೆ ಹಂಗೆ ಆಗ್ತಾ ಅಲ್ಲೇ ಒಂದು ಸರ್ಕಲ್ ಸಿಕ್ತು, ಅಲ್ಲಿ ಜನ, ಅಲ್ಲಿ ಫ್ರೆಂಡ್ಗಳಾದರು, ಆ ನೇಟಿವಿಟಿ ಆಯಿತು, ಜವಾಬ್ದಾರಿ ಆಯಿತು, ಎಲ್ಲ ಅಲ್ಲಿ ಆಗೋಯ್ತಲ್ವಾ. ಹೆಂಗಿದೆ ಅಂದರೆ ಅದು ನಮ್ಮನ್ನು ಬಳ್ಳಿಗಳೆಲ್ಲ ಹಾಕಿ ಸುತ್ಕೊಂಡು ನಾವು ಹಿಂಗೆ ಹೋಗ್ತೀವಿ ಅಂದರೂ ಅದು ಬಿಡಲ್ಲ, ಅನಿವಾರ್ಯತೆ ನಮ್ಮನ್ನು ಬಿಡ್ತಿಲ್ಲ. ಅದು ನಾವು ಬಂದಿದ್ದು ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಸಿಟಿಗೆ, ಹಂಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಡೋಣ ಅಂತ ಬಂದವ್ರನ್ನ ಇಲ್ಲಿ ಒಂದು ಚೈನಲ್ಲಿ ಹೆಂಗೆ ಲಾಕ್ ಆಗಿದೀವಿ ಅಂದರೆ ಬಲೆ ಮನ್ಸಲ್ಲಿದೆ. ಆಮೇಲೆ ಒಂದು 20 ವರ್ಷ ಆದ್ಮೇಲೆ ಹೋದರೆ ಸರ್ ಇನ್ನೊಂದು ನನಗೆ ಫೀಲ್ ಆಗುತ್ತೆ, ತುಂಬ ನೋವಾಗುತ್ತೆ. ನಾನು ತೋಟಕ್ಕೆ ಹೋಗ್ತೀನಿ, ಒಡನಾಟ ಇಟ್ಕೊಂಡಿದ್ದೀನಿ, ಹಂಗಾಗಿ ನಮ್ಮ ತಂದೆ ತಾಯಿ ಇದ್ದಾರೆ, ಹಂಗಾಗಿ ನನಗೆ ಅನಿಸುತ್ತೆ ಎಲ್ಲರಲ್ಲೂ ಆಗೋದಿದ್ದು ಸರ್. ಜನ್ರೇಷನ್ನೇ ಚೇಂಜ್ ಆಗ್ಬಿಟ್ಟಿದೆ ಸರ್. ನಂದು 2002ರಲ್ಲಿ ಬಂದಿದ್ದು ಅಂತಂದು 23 ವರ್ಷ ಆಯ್ತಲ್ಲ. ಹಿಂಗೆ ಹೋಗ್ತಾ ಇರ್ತೀನಿ, ಯಾರೋ ಒಬ್ಬ ಚಿಗುರು ಮಿಸ್ ಹುಡುಗ ಬರ್ತಾನೆ, ಬುಲೆಟ್ ಯಾರೋ ಅಂತ ಬರ್ತಾನೆ. ಯಾರು ಇವನು ಅಂತಂದರೆ ಇವನು ಸೋಮನ ಮಗನಲ್ವಾ ಅಂತಾರೆ. ಅವನ ಮುನ್ನೂ ನೋಡಿರಲ್ಲ, ಹಂಗೆ ಹೋಗ್ತಿರ್ತಾನೆ. ಅವಾಗ ಎಲ್ಲ ಹುಡುಗರು ಹಿಂಗೆ ಬರ್ತಿದ್ರು, ಇದು ನಮ್ಮೂರು ಅಲ್ವಲ್ಲ ಅನಿಸುತ್ತೆ ಸರ್. ಫೀಲ್ ಆಗ್ಬಿಡ್ತದೆ, ಇದು ಯಾರು ಇವ್ರು ಹುಡುಗರಲ್ಲ, ಇದು ನಮ್ಮೂರು ಎಲ್ಲೋಯ್ತು, ನಮ್ಮೂರು ಇದ್ರಲ್ಲ. ಎಷ್ಟೋ ಜನ ಆ ಏಜಲ್ಲಿ ಇದ್ದವ್ರು ತೀರೋಗ್ಬಿಟ್ಟವ್ರೆ, ನಮ್ಮ ದೊಡ್ಡವರು ಅಂತಿದ್ರಲ್ಲ ಅವರೆಲ್ಲ ತೀರೋಗ್ಬಿಟ್ಟವ್ರೆ. ನಾನು ಒಂದೊಂದ್ಸತಿ ನೈಟ್ ಕೂತ್ಕೊಂಡು ನೋವಾಗುತ್ತೆ ನನಗೆ. ನಮ್ಗೆ ಅವಾಗ ಅವ್ರಿಗೆಲ್ಲ ಎದುರ್ಕೋತಿದ್ವಿ, ಆಟ ಆಡ್ತಿದ್ದೆ, ಅವ್ರು ಬರ್ತಿದ್ದೆ ಎದ್ದು ಓಡ್ತಿದ್ವಿ. ಯಾರೋ ಸ್ವಾಮಿಗಳು ಬಂದರೆ ಎದ್ದು ಓಡ್ತಿದ್ವಿ, ನರಸಪ್ಪ ಸ್ವಾಮಿಗಳು ಅಂತಿದ್ರು, ಅವ್ರು ಬಂದರೆ ಓಡ್ತಿದ್ವಿ. ಗೌರ್ನರ್ ನರಸಿಂಹಪ್ಪ ಅಂತಿದ್ದ, ಅದು ಬುಲೆಟ್ ಸೌಂಡ್ ಕೇಳ್ತಾ ಓಡ್ತಿದ್ವಿ. ಅಂದರೆ ಒಂದು ಕಲ್ಚರು, ಒಂದು ಭಯ ಎಲ್ಲ ಇತ್ತು. ಈಗ ಲಿಸ್ಟ್ ಬರ್ತದೆ ಸರ್, ಒಂದು ಸುಮಾರು ಜನ, ಒಂದು 50-60 ಜನ ತೀರೋಗ್ಬಿಟ್ಟು ಆ ಏಜಲ್ಲಿ. ಈಗ ನಮ್ಮ ಅಪ್ಪನ ಏಜ್ ಅವರು 75, 80, 85. ನಾವು ಹುಡುಗಿದ್ದಾಗ ಅವರು ದೊಡ್ಡವರು. ಒಂದ್ಸತಿ ಕುತ್ಕೋತೀನಿ ನಾನು, ಒಂದು ಸುಮ್ಮನೆ ಪೇಪರ್ ತೊಗೋತೀನಿ ನಾನು. ಆವಾಗ ಅಣ್ಣ ಚೆನ್ನಾಗಿದ್ದೀರಾ ಅಂತೇಳಿ, ಊರಿಗೆ ಚೆನ್ನಾಗಿ ಓದಪ್ಪ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಅವಾಗ ನೆನೆಸ್ಕೊಂಡ್ರೆ ಸರ್, ಇವತ್ತು ನರಸಿಂಹಪ್ಪನಿಲ್ಲ, ಬಂಡಪ್ಪನಿಲ್ಲ, ಮುನಿಯಪ್ಪನಿಲ್ಲ, ಗಂಟಪ್ಪನಿಲ್ಲ, ಒಂದು ಎಲ್ಲ ಲಿಸ್ಟ್ ಬರೋದು. ಒಂದಿನ ಕೂಸ್ಕೊಂಡು ಬರೆದ್ರೆ ಅಯ್ಯೋ ನಮ್ಮೂರೆಲ್ಲ ಕಳ್ಸೋಗ್ಬಿಟ್ಟಾರಲ್ಲ. ನಾವು ಬೆಂಗಳೂರಿಗೆ ಬಂದಾಗ ಇವರೆಲ್ಲ ನೋಡಬೇಕು, ನಾವು ಬದುಕಬೇಕು ಅಂತ ಬಂದಿದ್ದು. ಈಗ ನಮ್ಮ ಅಚೀವ್ಮೆಂಟ್ ನೋಡೋಕೆ ಅವರೇ ಇಲ್ಲ. ಅಂದರೆ ನಮ್ಮ ತಂದೆ ತಾಯಿ ನೋಡೋದಲ್ಲ, ಊರು ನೋಡ್ಬೇಕಿತ್ತಲ್ಲ ನಮ್ಮನ್ನು. ಅಂದರೆ ಆವಾಗ ಸರ್ ನಾವೊಂದು ಅನ್ಕೊಂಡು ಬೆಳೆದಿರ್ತೀವಿ, ಗೊತ್ತು ದೊಡ್ಡೋರು ಇವರು, ಇವ್ರಂಗೆ ಆಗಬೇಕು, ಅವ್ರೆಲ್ಲ ಇನ್ಸ್ಪೈರ್ ಆಗಿ ಮಾಡಿರ್ತೀವಲ್ಲ ಸರ್. ತಲೆ ಎತ್ಕೊಂಡು ಅವರುಗಳು ಪಾಪ ಏಜ್ ಆಗ್ಬಿಟ್ಟು ಇವತ್ತಿಲ್ಲ. ಯಾರೋ ಬಂದಾಗ ಎಲ್ಲ ಜನ್ರೇಷನ್ ಚೇಂಜ್ ಆಗಿ, ತಪ್ಪು ಅಂತಲ್ಲ, ಸ್ಟೈಲಿಶ್ ಆಗಿ ಇವತ್ತಿನ ಜಂಜಿ ಹುಡುಗರುಗಳು, ಅವ್ರಿಗೆ ನಾವೇ ಪರಿಚಯ ಇಲ್ಲ, ನಮಗೆ ಅವ್ರಿಗೆ ಗೊತ್ತಿಲ್ಲ. ಹೇಳ್ಬೇಕು ಇವ್ರು ಯಾರ ಮಗ ಅಂತಂದರೆ, ಅಣ್ಣ ಇವನು ಗೌರ್ನರ್ ನರಸಿಂಹಪ್ಪನ ಮಗ ಅಲ್ವಾ ಅಂತಾರೆ. ನರಸಿಂಹಪ್ಪನ ಮಗನ ಇಷ್ಟು ದೊಡ್ಡನಾಗ್ಬಿಟ್ಟವನೇನೋ, ಇಷ್ಟಿದ್ನಲ್ಲೋ ಅನ್ನೋದು. ಅವಾಗ ಅವ್ನು ನೋಡೋಣ ಚೆನ್ನಾಗಿ, ಅವ್ನು ನಾವು ಮಾತಾಡ್ತಿಲ್ಲ, ನಿಮ್ಗೆ ಮಕ್ಕಳು ಹೋಗ್ತಾ ಇರ್ತಾರೆ. ಅವಾಗ ನಮ್ಮ ಅದೇ ಬೀದಿಗಳು, ಅದೇ ಊರುಗಳು, ಅದೇ ರೋಡುಗಳಲ್ಲಿ ಹೋಗ್ತಾ ಇದ್ರೆ ರೇ ನಮ್ಮೂರಲ್ವಲ್ಲ. ಆಮೇಲೆ ಆ ಮಣ್ಣು ಮನೆಗಳು ತಬಾಗ್ಬಿಟ್ಟು ಇವಾಗೆಲ್ಲ ಕಾಂಕ್ರೀಟ್ ಮನೆಗಳು ಮಾಡಿದ್ದಾರೆ. ಆವಾಗ ನಮ್ಮ ತಂದೆ ಏನೋ ತೊಗೊಂಬರ ಕಳಿಸಿದ ರಾತ್ರಿ ಸರ್, ಬೀದಿ ಲೈಟು ಯಾವುದೋ ಒಂದು ಇರೋದು, ಅದು ಹೊಡೆದೋಗಿರೋದು. ಇಲ್ಲಿಂದ ಓಡಿದ್ರೆ ಮಳೇಲಿ ಬರೋ ಓಡೋಗಿ ಅಂಗಡಿಗೆ ಹೋಗಿ ತೊಗೊಂಬರ್ತಿದ್ವಿ. ಅವೆಲ್ಲ ಕಾಂಕ್ರೀಟ್ ರೋಡ್ಗಳಾಗ್ಬಿಟ್ಟಿದ್ದಾವೆ ಇವಾಗ. ಕಾಂಕ್ರೀಟ್ ಆಗಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಓವರಾಲ್ ಇದು ನಮ್ಮೂರು ಅಲ್ವಲ್ಲ, ಇದು ಏನು ಬದಲಾಗಿದೆ ಆ ಫೀಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ನಾನು ಕನೆಕ್ಷನ್ ಇಟ್ಕೊಂಡಿದ್ದೀನಿ, ಎಲೆಕ್ಷನ್ ಇಟ್ಕೊಂಡಿದ್ದೀನಿ, ತಾಯಿ ಅಧಿಕಾರದಲ್ಲಿದ್ದಾರೆ, ನಮ್ಮೂರು ಏನು ಮಾಡಬೇಕು ಇವೆಲ್ಲ ಇಟ್ಕೊಂಡು ನಾನು ಸ್ವಲ್ಪ ಸಂಪರ್ಕ, ಒಂದಷ್ಟು ಮೆಡಿಸಿನ್ಸ್ ಕೊಡ್ತೀನಿ, ಕ್ಯಾಂಪ್ಸ್ ಮಾಡ್ತೀನಿ, ಎಲ್ಲ ನಾನು ಸಂಪರ್ಕ ಇಟ್ಕೊಂಡಿರೋದ್ರಿಂದ ಅನಿಸ್ತಾ. ಆದರೂ ನೋವಾಗುತ್ತೆ ಸರ್. ಅಲ್ಲ, ನಿಮ್ಮಂಥವ್ರಿಗೆ ಹೀಗೆ ಅಂದ್ರೆ ಸರ್, ಅಂದ್ರೆ ನೀವು ಊರಿಗೆ ಆಲ್ಮೋಸ್ಟ್ ಹೋಗಿ ಬರ್ತಿರ್ತೀರಿ. ಈಗ ಎಷ್ಟೋ ಜನ ಊರುಗಳಿಗೆ ವರ್ಷಕ್ಕೊಂದ್ಸಲ ಹೋಗ್ತಾರಲ್ಲ, ಅಥವಾ 2 ವರ್ಷಕ್ಕೊಮ್ಮೆ ಹೋಗ್ತಾರಲ್ಲ, ಅವ್ರದ್ದೆಲ್ಲ ಕತೆ ಹೇಗೆ ಸರ್? ಸರ್ ಅವ್ರ ಊರುಗಳೇ ಅವ್ರಿಗೆ ಸಿಕ್ಕಿರಲ್ಲ. ಎಷ್ಟೋ ಜನ ನನಗನ್ಸುತ್ತೆ, ಎಷ್ಟೋ ಜನ ಅಚೀವ್ ಮಾಡಿರ್ತಾರೆ, KS, IAS ಹಳ್ಳಿಗಳಿಂದ ಹೋಗಿ.
ಆಮೇಲೆ ಇನ್ನೂ ಒಂದು ಕರೆಕ್ಷನ್ ಇದೆ ಎರಡೂ ಕಡೆ. ಪಾಪ ಈ ಹಳ್ಳಿ ಮೆಂಟಾಲಿಟಿಗೆ ಅವ್ರಿಗೇನಾಗಿರುತ್ತೆ ಅಂದರೆ ಸರ್, ಒಂದಷ್ಟು ಅವ್ರು ಆ ಮೆಂಟಾಲಿಟಿಯಲ್ಲೇ ಇರ್ತಾರೆ. ಒಂದಷ್ಟು ಅದೇ ಹೇಳೋದಲ್ಲ, ಚಪ್ಪಲಿ ಹೋಗ್ಲಿ ಹಾಕೊಂಬೇಡಪ್ಪಿ ಕರೆಂಟ್ ಪಾಸ್ ಆಗ್ತದೆ ಅಂತಾರಲ್ಲ, ಆ ಮೆಂಟಾಲಿಟಿಗೂ ಅವ್ರು ಯಾರೋ IAS ಆಫೀಸರ್ ಹೋಗಿರ್ತಾರೆ ಇಲ್ಲಿಂದ, ಅವ್ರಿಗೆ ಸಿಂಕ್ ಆಗಲ್ಲ. ಮೊನ್ನೆ ಹಬ್ಬಕ್ಕೆ ಎಲ್ಲ ನಾನು ಪ್ರತಿ ಹಬ್ಬಕ್ಕೂ ಊರವ್ರಿಗೆ ಮ್ಯಾಕ್ಸಿಮಮ್ ಎಲ್ಲರಿಗೂ ನಾನು ಪ್ರತಿ ಹಬ್ಬಕ್ಕೂ ಪಟಾಕಿ ಕೊಡ್ತೀನಿ. ನಮ್ಮ ಮನೇಲಿ ನಾನು ಹೊಡಿಯಲ್ಲ, ಕೊಡ್ತೀನಿ. ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಇಡೀ ಊರಿಗೇನೆ ಒಂದು 150 ಬಾಕ್ಸ್ ಮನೆಗೂ ಡೋರ್ ಟು ಡೋರ್ಗೆ ಎಲ್ಲ ಬಂದು ಮಕ್ಕಳೆಲ್ಲರೂ ಇಸ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಡೋರ್ ಟು ಡೋರ್ ಅವ್ರ ಮನೆ ಕಳಿಸ್ತೀನಿ. ನಾನು ಹುಡುಗರೆಲ್ಲ ಬಂದು ನಾನು ಹೋಗಿಲ್ಲ ಅಂದರೆ ಅಣ್ಣ ಬಂದಿಲ್ಲ ಕಾಯ್ತಿರ್ತಾರೆ. ನಮ್ಮಪ್ಪ ಅಪ್ಪ ಬಾಪ್ಪ ನಿನ್ನ ಒಳ್ಳೆ ಕತೆ ಎಲ್ಲಿದೆಯಾ ಅಂತ ನಮ್ಮಪ್ಪ ಸ್ಟಾರ್ಟ್ ಮಾಡಿಬಿಡ್ತಾರೆ ಹುಡುಗರೆಲ್ಲ. ಸೊ ನಾನು ಏನಕ್ಕೆ ಅಂದರೆ ನನಗೆ ಪಟಾಕಿ ಹೊಡಿಬೇಕು ಅಂತ ತುಂಬ ಆಸೆ ಇತ್ತು. ಒಂದು ದಿನ ನಾನು ಪಟಾಕಿ ಹೊಡೆಯೋಕ್ಕಾಗಿಲ್ಲ. ನಮ್ಮ ಊರಲ್ಲಿ ನರಸಪ್ಪ ಸ್ವಾಮಿಗಳು ಅಂತ ಬರೋರು, ನರಸಣ್ಣ ಅಂತ ಕೋಲಾರದಿಂದ, ಅವರು ಪಟಾಕಿ ತರೋರು. ಇಡೀ ಊರು ನಿಂತ್ಕೊಂಡು ನೋಡೋ ಅವ್ರು ಹೊಡಿತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಗೆ ಹೋಗ್ತಿದ್ದೆ ನಾನು. ಮಳೆ ಬಂದೆಲ್ಲ ನಿಂದುಬಿಟ್ರದು. ಸಣ್ಣ ಬತ್ತಿ ಎಲ್ಲ ತೊಗೊಂಡು ಬತ್ತಿ ಹಾಕಿ ಬೆಳಗ್ಗೆ ಆ ಉಳಿದಿರೋ ಆಯ್ಕೊಂಡು ಹೊಡಿತಿದ್ದೆ. ಆ ಖುಷಿ ನನಗಿತ್ತು. ಅಪ್ಪ ಮುಂದೆ ಅಕ್ಷಯ ಅಂತಿರುತ್ತೆ ಕಣೋ, ಆ ಖುಷಿ ನನಗಿತ್ತು. ಲೈಫಲ್ಲಿ ಪಟಾಕಿ ಹೊಡೆಯೋಕ್ಕಾಗಿಲ್ವಲ್ಲ ಅನ್ನೋದೊಂದು ಪೇಯ್ನ್ ಇತ್ತು ನನಗೆ. ಒಂದು 3 ತಿಂಗಳು ಮುಂಚೆನೇ ಅಪ್ಪ ಪಟಾಕಿ ತಗೊಡ್ತೀಯಾ ಅಂತ ಹೇಳ್ಬಿಟ್ಟು ನಾವು ಅಂದರೆ ಪಟಾಕಿ ನಮಗೆಲ್ಲ ಊಟಕ್ಕೆ ಇಲ್ಲದೇ ಟೈಮಲ್ಲಿ ಅಪ್ಪ ಪಟಾಕಿ ಹೇಳ್ತಿರ್ತಾರೆ ಸರ್. ಅವಾಗೆಲ್ಲ ಪಾಪ ಅವ್ರ ಮೇಲೆ ಬ್ಲೇಮ್ ನಾನು ಹೇಳ್ತಿಲ್ಲ. ನನಗೆ ಇವಾಗ ಇರೋ ಹುಡುಗರುಗಳು ನೋಡ್ತೀನಲ್ಲ, ಈ ಹುಡುಗರಲ್ಲಿ ನನಗಾಗಿದ್ದ ಫೀಲ್ ಇವ್ರಿಗೆ ಆಗಬಾರ್ದು ಅಂತ ನಾನೇನು ಮಾಡ್ತೀನಿ, ಪ್ರತಿ ವರ್ಷ ಅದು ನೇಚರ್ಗೆ ಎಫೆಕ್ಟು ಅಥವಾ ಇನ್ನೊಂದು ಮತ್ತೊಂದು ಅನ್ನೋದನ್ನೆಲ್ಲ ಬದಿಗೆ ಗೊತ್ತಿದ್ರೆ ಅವ್ರ ಆಸೆಗಳು ವೆರಿ ಇಂಪಾರ್ಟೆಂಟ್ ಅಲ್ವ ಸರ್ ಲೈಫಲ್ಲಿ. ಅದನ್ನು ತೊಗೊಂಡೋಗ್ತೀನಿ ಹುಷಾರಾಗಿ, ಅದನ್ನು ಕೇರಾಗಿ, ತೊಂದರೆ ಇಲ್ಲದೆ ಎನ್ವಿರಾನ್ಮೆಂಟ್ ಫ್ರೀ ಇರೋದನ್ನು ತೊಗೊಂಡೋಗ್ತೀನಿ. ಲೆಫ್ಟಲ್ಲಿ ನೋಡ್ಕೊಳಪ್ಪ. ತೊಗೊಂಡು ಹೋದಾಗ ಸರ್ ಆ ಹುಡುಗರು ಕಣ್ಣಲ್ಲಿ ಆ ಖುಷಿ ನೋಡ್ತೀನಿ. ಚಿಕ್ಕ ಮಕ್ಳುಗಳ ಕಣ್ಣಲ್ಲಿ ಆ ಖುಷಿ ನೋಡ್ತೀನಲ್ಲ, ಆ ಸಂತೋಷನೇ ಬೇರೆ ಸರ್. ಸೊ ಹಂಗೆ ನಾನು ಊರು ಅಂತ ಬಂದಾಗ ಸರ್ ಎಲ್ಲವೂ ನಮ್ಮ ಊರಿಗೋಸ್ಕರವಾಗಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸರ್. ಈಗ MLA ನಮ್ಮ ಸ್ನೇಹಿತರು ನಮ್ಮ ಜೊತೆ ಕಬ್ಜಾಗೆ ಡೈಲಾಗ್ ಬರ್ಕೊಂಡು ನನ್ನ ಜೊತೆ ಇದ್ದಂಥವ್ರು, ನನ್ನ ಪ್ರದೀಪ್ ಈಶ್ವರ್, ನನ್ನ ಹತ್ರ ಕಬ್ಜಾಗೆಲ್ಲ ರೈಟಿಂಗ್ ಮಾಡ್ಕೊಂಡು ನನಗೆ 20 ವರ್ಷದಿಂದ ನನ್ನ ಫ್ಯಾನ್ ಅವರು, ನನ್ನ ಅಭಿಮಾನಿಯವರು. ಆಮೇಲೆ ನನ್ನ ಜೊತೆ ಇರೋರು, ಆಮೇಲೆ ನನ್ನ ಹತ್ರನೇ ಕೆಲಸ ಮಾಡೋಕ್ಕೆ ಬರೋರು, ಆಮೇಲೆ ಅವ್ರು ಪರಿಶ್ರಮ ಕಟ್ಟಿದ್ರು. ಹಿಂಗೆ ಫ್ರೆಂಡ್ಸ್ ಆದ್ವಿ ಈ ಥರದ್ದು. ಸೊ ನನ್ನ ಸ್ನೇಹಿತ MLA ಆದರು. ಮತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ ನನಗೆ ಭಾಳ ಒಡನಾಟ. ಅವಾಗ ಅದು ಮನೆಗೆ ಕರೀತಾರೆ, ಚಂದ್ರು ಏನು ಮಾಡ್ತಿದ್ಯಾ, ಹೆಂಗಾಗ್ತಿದೆಯಾ ಅಂತಾರೆ. ಇಬ್ಬರು ಹಿಂಗೆ ಕೂತ್ಕೊಂಡು ರಾತ್ರಿ 12 ಗಂಟೆ ಆದರೂ ಕೂಡ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ನಾವು ಡಿಸ್ಕಸ್ ಮಾಡ್ತಿದ್ವಿ. ಆ ಒಡನಾಟ ಇದೆ ನಮಗೂ ಅವ್ರಿಗೂ, ಪ್ರದೀಪ್ ಈಶ್ವರ್ಗೂ ಒಡನಾಟ ಇದೆ. ಪಕ್ಷಾತೀತವಾಗಿ ಪಾರ್ಟಿ ಗೀಟಿ ಅಂತಿಲ್ಲ, ಯಾರು ಬಂದ್ರು. ಮತ್ತು ಇನ್ನೊಬ್ಬ ಯಾರೇ MLA ಬಂದರೂ ಕೂಡ ನನ್ನನ್ನು ಒಂಥರ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ 2 ತಾಲೂಕು ಜನ ನನ್ನನ್ನು ಹೆಂಗೆ ನೋಡ್ತಾರೆ ಅಂದರೆ ಸರ್, ತುಂಬ ಖುಷಿಯಾಗಿ ನೋಡ್ತಾರೆ. ಮುಸ್ಲಿಂ ಬಾಂಧವರು ಕೆಲವರು ಇದ್ದಾರೆ. ನಾನು ಶಿಡ್ಲಘಟ್ಟದಲ್ಲಿ ಮುಸ್ಲಿಮ್ಸು 50% ಇದ್ದಾರೆ, ಮ್ಯಾಕ್ಸಿಮಮ್ 40% ಇದ್ದಾರೆ. ಆ ಏರಿಯಾದಲ್ಲಿ ನಮ್ಮ ಸ್ಕೂಲ್ ಇತ್ತು, ಸರಸ್ವತಿ ಕಾನ್ವೆಂಟ್ ಅಂತ ನನ್ನ ಸ್ಕೂಲು. ಅಲ್ಲಿ ಹೋದರೆ ಸರ್ ನಾನು ಸಿನಿಮಾ ಮಾಡೋದಕ್ಕೆ ಮುಸ್ಲಿಂ ಬಾಂಧವರು ಕೂಡ ಹಮಾರ ದೋಸ್ತ್ ಅಂತಾರೆ. ಇಲ್ಲಿ ಧರ್ಮಗಳು ಬರಲ್ಲ, ಜಾತಿಗಳು ಬರಲ್ಲ. ಹಳ್ಳಿಗಳಲ್ಲಿ ಇವೆಲ್ಲವೂ ಕೆಲವು ನಾವು ಯಾವುದ್ಯಾವುದೋ ವೈಯಕ್ತಿಕ ಕಾರಣಗಳಿಗೆ ನಾವೆಲ್ಲ ಮಾಡ್ಕೋತೀವಿ ಅಥವಾ ಅವು ಆಗ್ತವೆ ಅಷ್ಟೇ. ಸೊ ಮಾತಾಡೋಣ ಪರಂಜಿ, ತಿಂಡಿ ಬಂತಾ ಬನ್ನಿ ಉಪಹಾರ ಮಾಡೋಣ. ಅಪ್ಪ ತೆಗ್ದಿದ್ದಾರಾ? ಡನ್, ಸೂಪರ್. ಬನ್ನಿ, ಅಲ್ಲೇ ಓಡಲ್ವಾ? ಎಸ್ ಸರ್, ಬನ್ನಿ ಸರ್. ಅವ್ರಿಗೆ ಹೇಳಿದ್ಯಾ? ನಂಗೆ ಒಂದು ಧನ್ಯವಾದ ಚಂದ್ರು ಅವ್ರಿಗೆ. ಅವರು ಬೆಳಗ್ಗೆನೇ ಅವ್ರದ್ದೇ ಕಾರ್ನ ಕಳಿಸಿ ನಮ್ಮ ಮನೆ ಹತ್ರ ನಮ್ಮ ಕ್ಯಾಮ್ರಾಮನ್ನು ಪಿಕಪ್ ಮಾಡಿಸಿದ್ದಾರೆ. ಧನ್ಯವಾದ. ಯಾಕೆ ನಾನು ಡ್ರೈವ್ ಮಾಡ್ಕೊಂಬರ್ತೀನಿ, ತುಂಬ ಹಿಂಸೆ ಆಗ್ಬಿಡ್ತಿತ್ತು. ಬನ್ನಿ ಟಿಫನ್ ಮಾಡೋಣ. ಹೇಗಿದೆ ಸರ್ ನಿಮ್ಮ ದೇವನಹಳ್ಳಿ? ನೋಡಿ ಸರ್, ಇದು ಬೈಪಾಸ್ ರೋಡ್ ಬಂತಲ್ಲ, ಬೈಪಾಸ್ ರೋಡ್ ಬಂದಮೇಲೆ ಇದು ಟೌನ್ ಒಳಗಡೆಗೆ ಸ್ವಲ್ಪ ಟ್ರಾನ್ಸಾಕ್ಷನ್ ಕಡಿಮೆ. ಅಕ್ಷಯ ಟಿಫನ್ ಸೆಂಟ್ರು ನಿಮ್ಮ ರೆಗ್ಯುಲರ್ ಅಡ್ಡ. ನಿಮ್ಮ ರೆಗ್ಯುಲರ್ ಅಡ್ಡ ಅದೊಂದು ಸುಮಾರು 20 ವರ್ಷದಿಂದ. ಓಕೆ, ಬನ್ನಿ ಸರ್. ಅಣ್ಣ ಏನೋ ಬಿಡಿಸ್ತವ್ರೆ, ಆಲೂಗಡ್ಡೆ ಬಿಡಿಸ್ತವ್ರೆ ಪಲ್ಯಕ್ಕೆ. ಸರ್ ಗುಡ್ ಮಾರ್ನಿಂಗ್. ನಮ್ಮ ಪರಮೇಶ್ವರು, ಕಲಾ ಮಾಧ್ಯಮ ಪರಮೇಶ್ವರು ಸರ್. ನಮಸ್ಕಾರ. ಊರಿಗೆ ಹೋಗ್ತಾ ಇದ್ವಿ, ಹಂಗೆ ನಮ್ಮ ಹೋಟ್ಲಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಓಕೆ, ನಿಮ್ಮ ಸ್ನೇಹಿತರ? ಸ್ನೇಹಿತರು ಥರನೇ 20 ವರ್ಷದಿಂದ ನಾವು ಬರ್ತಾ ಇದ್ದಾರೆ. ಓಕೆ. ಕುಮಾರ್ ಅಂತ. ಎಷ್ಟು ವರ್ಷದ ಹೋಟ್ಲಿದು? 2005. ಅವಾಗ ಹೆಂಗಿತ್ತು ಈ ದೇವನಹಳ್ಳಿ ಎಲ್ಲ? ದೇವನಹಳ್ಳಿ ಸಿಂಗಲ್ ರೋಡ್ ಇತ್ತು, ಇವಾಗ ಡಬಲ್ ರೋಡ್ ಆಗಿದೆ, ಹೈವೇ ಸ್ಟಾರ್ಟ್ ಆಯಿತು. ಹೆಂಗ್ ಬಂದ್ರಿ ಹೋಟ್ಲ್ ಫೀಲ್ಡ್ಗೆ? ನಾವು ಕನಕಪುರ ಇಲ್ಲಿ ಕೆಲ್ಸಕ್ಕೆ ಬಂದಿತ್ತು. ಆ ಕಡೆ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಕನಕಪುರದಲ್ಲಿ ಅವರು ಇದು ಹೊಸಳ್ಳಿ.
ಹೊಸಳ್ಳಿ ತಿಗಡ್ರಸಲ್ಲಿ. ಆಮೇಲೆ ಇಲ್ಲಿಗೆ ಬಂದ್ರೆ ಇಲ್ಲಿ ಬಂದು 2005 ಬಂದಿದ್ದು, 94ರಲ್ಲಿ ಅಲ್ಲಿ ಕೆಲ್ಸಕ್ಕೆ ಬಂದಿತ್ತು. ಅಲ್ಲಿ ಹುಡುಗ ನೀವು ಇನ್ನ 17 ವರ್ಷ ಅಲ್ಲಿಂದ ಕೆಲಸ ಮಾಡಿಕೊಂಡು ನಾನು ಸ್ವಂತ ಏನು ಸಿಗುತ್ತೆ ನಿಮ್ಮಲ್ಲಿ? ಬಿಸಿಬೇಳೆ ಬಾತು, ಚಿತ್ರಾನ್ನ, ಇಡ್ಲಿ ಎಲ್ಲ ಒಂದೊಂದು ಚೂಚೂರು ಹಾಕ್ಬಿಡ್ತೀವಿ ನಮ್ಮ ಕಡೆ. ಅಣ್ಣಂಗೆ ಒಳ್ಳೇದಾಗಲಿ. ಅಕ್ಷಯ್ ಹೋಟ್ಲು ಕುಮಾರಣ್ಣಂಗೆ ದೇವನಹಳ್ಳಿ ಕಡೆ ಬಂದರೆ ಕುಮಾರಣ್ಣ ಹೋಟ್ಲಲ್ಲಿ ಊಟ ಮಾಡಿ. ಅಕ್ಷಯ್ ಹೋಟ್ಲು ದೇವನಹಳ್ಳಿ ಆಯ್ತು. ಕರೆಕ್ಟ್ ತಾನೆ? ಥ್ಯಾಂಕ್ ಯು ಸರ್. ನನಗೆ ಇವತ್ತು ಇವೇ ಇಷ್ಟ. ನಾನು ಹೇಳೋದಲ್ಲ, ನನ್ನ ಸ್ನೇಹಿತರು, ನನ್ನ ಜಾಗಗಳು, ನಾನು ಇದರಲ್ಲೇ ಜಾಸ್ತಿ ಕಳೆಯೋದು. ನಾನು ಫಿಲ್ಮ್ ಡೈರೆಕ್ಟರ್ ಇರ್ಬೋದು, ಕಬ್ಜಾ ಮಾಡ್ಬೋದು, ಅಥವಾ ಇನ್ನೇನೋ ಗ್ಲೋಬಲ್ ಮಾಡ್ಬೋದು, ಅಥವಾ ತಾಜ್ ಮಹಲ್ ಮಾಡ್ಬೋದು, ಅವೆಲ್ಲವೂ ನನ್ನ ಪ್ರೊಫೆಷನ್ನು. ಬಟ್ ನನ್ನ ಬೇರೆಗಳನ್ನ ನಾನು ಯಾವತ್ತೂ ಮರೆಯಲ್ಲ. ನಾನೀಗ ಇಲ್ಲಿ ಬಂದರೆ ನನ್ನ ಹೆಂಡತಿ ಮಕ್ಕಳು ಬಂದರೂ ಕೂಡ ಇಲ್ಲಿಗೆ ಕರ್ಕೊಂಬರೋದು. ನಾನು ಇಲ್ಲೇ ಕೂತ್ಕೊಂಡು ತಿಂಡಿ ಮಾಡಿಸ್ಬಿಟ್ಟು ಊರಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಊರುಗಡೆ ಹೋಗ್ಬೇಕಾದ್ರೂ ನಮ್ಮ ತೋಟದಲ್ಲಿ ಲೇಬರ್ಸ್ ಎಲ್ಲ ಇರ್ತಾರೆ. ಇಲ್ಲೇ ನೀಟಾಗಿ ಪ್ಯಾಕಿಂಗ್ ಮಾಡಿಸ್ಬಿಟ್ಟು ಕ್ಲೀನಾಗಿ ಅವ್ರಿಗೂ ತೊಗೊಂಡು ಹೋಗ್ತೀನಿ. ನಾನು ಒಬ್ಬನೇ ತಿನ್ನೋದಲ್ಲ, ನನಗೆ ಇಷ್ಟ ಆಗಲ್ಲ. ನಮ್ಮ ನಾಯಿ ಇದೆ, ಮೊನ್ನೆ ತೀರೋಗ್ಬಿಡ್ತು, ಬೇಜಾರಾಗುತ್ತೆ, ಅದನ್ನು ಮಣ್ಣು ಮಾಡಿದ್ದೀನಿ. ನಮ್ಮ ನಾಯಿಗೆ ಇಲ್ಲೊಂದು ಮಿಲ್ಟ್ರಿ ಹೋಟ್ಲಿದೆ, ನಮ್ಮ ನಾಯಿಗೆ ಬಿರಿಯಾನಿ ಎಲ್ಲ ತೊಗೊಂಡು ಅದನ್ನು ಪಾರ್ಸಲ್ ಮಾಡ್ಕೊಂಡು ನಾನು ಹೋಗೋಷ್ಟೊತ್ತಿಗೆ ಬಂದು ಅಯ್ಯೋ ಅಳೋನು ಸರ್. ಮೊನ್ನೆ ವಯಸ್ಸಾಗಿ ತೀರೋಗ್ಬಿಟ್ಟ. ಇನ್ನೊಂದು ಕಾಳ ಅಂತ ಇನ್ನೊಂದಿದೆ, ಅವನಿಗೆ ಇನ್ನೂ ಅನ್ನ ಎಲ್ಲ ಕೊಟ್ಟಿಲ್ಲ. ಅವನಿಗಿನ್ನೂ ಪೇಮೆಂಟು ಇದರಲ್ಲೇ ಕೊಡ್ತಾಯಿದ್ದೀನಿ ಅವನಿಗೆ. ಕಾಳನಿಗೆ ಬಿರಿಯಾನಿ ತೊಗೊಂಡು ಮಿಲ್ಟ್ರಿ ಹೋಟ್ಲಲ್ಲಿ ಇಲ್ಲಿ ನಮ್ಮ ಲೇಬರ್ಸ್ಗೆ ಕೆಲಸ ಮಾಡೋರಿಗೆ, ನಾನು ಲೇಬರ್ಸ್ ಅಂತ ಟ್ರೀಟ್ ಮಾಡಲ್ಲ ಅವ್ರನ್ನ. ಅವ್ರೆಲ್ಲ ಪಾಪ ನಮಗೋಸ್ಕರ ಕಾಯ್ತಿರ್ತಾರೆ. ನಾನು ಹೋದರೆ ಖುಷಿ ಪಡ್ತಾರೆ. ನಾನು ಹೋದರೆ ಅವರಿಗೆ ಕೆಲಸಕ್ಕಿಂತ ಹೆಚ್ಚಿಗೆ ಅವರಿಗೆ ಜ್ಯೂಸು ಅಥವಾ ಊಟ, ಕಾಫಿ, ಟೀ, ಕಾಫಿ ಎಲೆ ರಸ್ತಾನೆ ಇರ್ತಿಲ್ಲ. ಎಡಕ್ಕೆ ಅಯ್ಯೋಮ್ಮ ಎಣ್ಣೆ ಹೊಸ್ತೇ ಸಾಲಪ್ಪ ತೆಲುಗುಲ್ಲ ಅವರೆಲ್ಲ. ನಮ್ಮ ಅಣ್ಣ ಬಂದರೆ ಸಾಕಪ್ಪ, ಹಬ್ಬ ನಾವು ಖುಷಿಯಾಗಿರ್ತೀವಿ ಅಂತಾರೆ. ಈಗ ಹಬ್ಬ ಬಂತು, ಅವ್ರಿಗೆ ಪಟಾಕಿ, ಹಬ್ಬ ಬಂತು, ಒಂದು ಬಟ್ಟೆ. ಆಮೇಲೆ ಇನ್ನೂ ಒಂದು ಮಾಡ್ತೀನಿ ಸರ್ ನಾನು. ನಮ್ಮ ರಿಲೇಟಿವ್ಸು ಎಲ್ಲ ಒಂದು ಲಿಸ್ಟ್ ಬರ್ತೀನಿ ನನ್ನ ಹೆಂಡತಿಗೆ. ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ, ಅಂದರೆ ನನ್ನ ಸ್ವಂತ ಅಕ್ಕ ತಂಗಿರೇ ಅಲ್ಲ, ನನ್ನ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇವರೆಲ್ಲ ಒಂದು 25-30 ಜನ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ. ನನ್ನ ಹೆಂಡತಿಗೆ ಡೇ 1 ಹೇಳ್ಕೊಟ್ಟೆ ಮದುವೆ ಆದಾಗಲೇ. ಇವ್ರು ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ದೊಡ್ಡಪ್ಪನ ಮಗಳು. 1-2 ವರ್ಷ ನಾನು ಕರ್ಕೊಂಡೋಗಿ ತೋರಿಸ್ದೆ. ಈಗ ಎಲ್ಲರೂ ಇರ್ತಾರೆ, ಎಲ್ಲೆಲ್ಲೆಲ್ಲೋ ಇರ್ತಾರೆ. ಗೌರಿ ಗಣೇಶ ಹಬ್ಬಕ್ಕೆ ಅರ್ಶಿನ ಕುಂಕುಮ ನಾನೇ ನೀಟಾಗಿ ನಿಂತು ಪ್ಯಾಕ್ ಮಾಡಿ, ಅರ್ಶಿನ ಕುಂಕುಮ ಅವ್ರಿಗೊಂದು ಸ್ವಲ್ಪ ದುಡ್ಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ, ನನ್ನ ಸ್ವಂತ ಅಕ್ಕ ತಂಗಿಗೆ ಮಾತ್ರ ಅಲ್ಲ, ನಾನು ಯಾರ್ಯಾರನ್ನ ಅಕ್ಕ ಅಂತ ಕರೆದಿದ್ದೀನಿ ಅವರೆಲ್ಲರೂ, ಅಂದರೆ ನನಗೆ ಅಕ್ಕನ ಸಮಾನ ಇರೋರು ಎಲ್ಲರೂ ನನ್ನ ಲೈಫಲ್ಲಿ ಅದನ್ನು ರೂಢಿ ಮಾಡಿದ್ದೀನಿ. ಇವತ್ತಿಗೂ ನನ್ನ ಹೆಂಡತಿ ಗೌರಿ ಗಣೇಶ ಹಬ್ಬಕ್ಕೆ ಟೋಟಲ್ ಒಂದು 25-30 ಜನ ಇರ್ತಾರೆ. ಎಲ್ಲ ಅವ್ರಿಗೊಂದು 2 ದಿನ ಅದೇ ಕೆಲಸ ಮಾಡ್ತಾರೆ. ಸೊ ಇವೆಲ್ಲವೂ ಏನಾದರೂ ಸರ್ ಮತ್ತೆ ಸಿಗಲ್ಲ, ಅವು ಆ ಎಮೋಷನ್ಸು, ಆ ಬಾಂಡೇಜಸ್ಸು. ಈಗ ನಾನು ಬೆಳೆದ್ಬಿಟ್ಟೆ ಅನ್ನೋ ಕಾರಣಕ್ಕೆ ಕೋಟೆ ಕಟ್ಕೊಂಡು ನೀವೆಲ್ಲ ದೂರ ಹೋಗಿ ಅಂತ ಬದುಕೋದಕ್ಕೆ ವರ್ಕ್ ಆಗಲ್ಲ. ಇಲ್ಲ ಸರ್, ಅದೆಲ್ಲ ಲೈಫೇ ಅಲ್ಲ. ನೋಡಿ ಸರ್, ನೋಡಿ ಹಿಂದಿ ನೋಡಿ, ಬಂತು ಹಿಂದಿ ನೋಡಿ. ಏನು ಸರ್ ಇದು 3 ಒಟ್ಟೊಟ್ಟಿಗೆ ಹಾಕ್ಬಿಟ್ಟವ್ರೆ ಅವರು. ಪಾಪ ನಾವು ಬಂದರೆ ಅವ್ರು ಏನೇನು ಮಾಡಿದ್ರೆ ಎಲ್ಲ ನನಗೆ ಈ ಥರ ಮಾಡ್ಕೊಟ್ಬಿಡ್ತಾರೆ. ಎಲ್ರಿಗೂ ಇವ್ರದ್ದೊಂದು ಸ್ಟೈಲ್ ಇದೆ. ನನಗೆ ಚಂದ್ರಣ್ಣ ಇದು ಮಾಡಿ ಎಲ್ಲ ನೀನು ತಿನ್ನು ಅಂತೇಳಿ ಎಲ್ಲ ಓಕೆ. ನೀವು ಇದನ್ನು ಟೇಸ್ಟ್ ಒಂಚೂರು ನೋಡಿ ಸರ್. ಇಡ್ಲಿ, ವಡೆ, ಚಿತ್ರಾನ್ನ, ಬಿಸಿಬೇಳೆ ಬಾತು, ಒಳ್ಳೆ ನಾಟಿ ಚಟ್ನಿ, ಈ ಮಿಕ್ಸ್ಚರ್ ಕೂಡ ಇವರೇ ಮಾಡೋದು. ಹೌದ್ರಾ? ವಾವ್, ಬನ್ನಿ. ಥ್ಯಾಂಕ್ ಯು ಚಂದ್ರಣ್ಣ ಅವರ ಕೃಪಾಶೀರ್ವಾದದಿಂದ ಇವತ್ತು ನಮಗೂ ಟಿಫನ್, ಒಳ್ಳೆ ಟಿಫನ್ನು. ಕುಮಾರಣ್ಣ ಥ್ಯಾಂಕ್ ಯು. ಹಳ್ಳಿಯ ಸೀದಾ ಸಾದಾ ಹೈದ ಮೈಲಾಪುರ ಮೈಲಾರಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.